ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 4ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 17ನೇ ವಚನ. ಆ ಆಲಯವು ನೀವೇ ಅಂದರೆ ಕರ್ತನ ಸಭೆ ಎಂಬ ಆಲಯವನ್ನು ಕಟ್ಟುವುದಕ್ಕೆ ಸಂಬಂಧಪಟ್ಟಂತೆ ನಮಗಿರುವ ಪಾಠವೇನೆಂದರೆ, ಲೌಕಿಕ ವ್ಯಕ್ತಿಗಳು, ಲೌಕಿಕ ವಿಧಾನಗಳು, ಲೌಕಿಕ ಸಹಾಯ ಮತ್ತು ಜ್ಞಾನವನ್ನು ನಾವು ನಿರಾಕರಿಸಬೇಕಾಗಿದೆ. ಹೇಗೆ ಮಹಾಬೋಧಕನೂ ಕಟ್ಟುವವನೂ ಆದ ಕರ್ತನ ದೃಷ್ಟಿಯಲ್ಲಿ ಮತ್ತು ಆತನ ಮಾರ್ಗದರ್ಶನದಲ್ಲಿ ಎಲ್ಲ ಜೀವಂತ ಕಲ್ಲುಗಳನ್ನು ನಯಗೊಳಿಸಿ ಅಳವಡಿಸಿ ತಯಾರಾಗುವಂತೆ ಎಲ್ಲ ಸೇವಕರು, ಅಂದರೆ ಈ ಸೇವೆಯಲ್ಲಿ ತೊಡಗಿರುವ ಎಲ್ಲ ಸತ್ಯದ ಸೇವಕರು ಈ ವಿಚಾರದ ಅಡಿಯಲ್ಲಿ ನಡೆದುಕೊಳ್ಳಬೇಕು. ಅಂಥವರು ಮಾತ್ರ ಹೃದಯದಲ್ಲಿ ಸುನ್ನತಿಯಾಗಿರುವುದನ್ನು ಕುರಿತು ವ್ಯಕ್ತಪಡಿಸುತ್ತಾರೆ ಮತ್ತು ತಮ್ಮನ್ನು ನಿಜವಾದ ಇಸ್ರಾಯೇಲರೆಂದು ತೋರಿಸಿಕೊಳ್ಳುವರು. ಕೆಲಸಗಾರರನ್ನು ಆಯ್ಕೆ ಮಾಡುವಾಗ ಮುಖ್ಯವಾಗಿ ಅವರು ಸಾರ್ವಜನಿಕ ಭಾಷಣಕಾರರು, ಒಳ್ಳೆಯ ಭಾಷಣ ಮಾಡುತ್ತಾರೆ ಎಂಬ ಕಾರಣಕ್ಕೆ ಶಿಫಾರಸು ಮಾಡಿದರೆ ಅದು ಕರ್ತನ ಸೇವೆಗೆ ಗಂಭೀರವಾದ ಗಾಯ ಉಂಟು ಮಾಡುತ್ತದೆ. ಇದಕ್ಕೆ ಬದಲಾಗಿ ಬೋಧಕನೂ ಕಟ್ಟುವವನೂ ಆಗಿರುವ ಆತನಿಗೆ ಅವರು ಪೂರ್ಣ ಅನುಸಾರವಾಗಿಲ್ಲದಿದ್ದರೆ ನಿಜವಾದ ಇಸ್ರಾಯೇಲ್ಯರು ಎಂದು ಯಾರೂ ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಾರದು ಮತ್ತು ಈ ಸತ್ಯದ ವಾಕ್ಯವನ್ನು ಸರಿಯಾಗಿ ವಿವೇಚಿಸಿ ಅವರ ಸಾಮರ್ಥ್ಯದ ಮೂಲಕ ನಾಚಿಕೆ ಪಡದೆ ಇರುವ ಕೆಲಸಗಾರರು ಎಂದು ತಮ್ಮನ್ನು ತಾವೇ ರೂಪಿಸಬೇಕು ಎಂಬುದೇ. ಆಮೆನ್.